ಹೇಗೋ ಸ್ಕೂಲಿಗೆ ಚಕ್ಕರ್ ಹಾಕಿ ಸಿನಿಮಾ ನೋಡುವುದು, ಇಂಗ್ಲಿಷ್ ಕ್ಲಾಸ್ಗಳನ್ನು ತಪ್ಪಿಸ್ಕೊಳ್ಳೋದು, ಇದೆಲ್ಲ ನಡೀತಾ ಇತ್ತು. ಹಂಟರ್ ವಾಲಿನಲ್ಲಿ ತುಂಬ ಸಾಹಸದ ದೃಶ್ಯಗಳೆಲ್ಲ ಇತ್ತು. ಇವರು ಆ ಥರ ಮಾಡಬೇಕು ಅಂತ ಹೇಳಿ ಅರಳಿ ಮರಕ್ಕೆ ಹಗ್ಗ ಕಟ್ಬಿಟ್ಟು ಮಾಡಿ ಬಿದ್ದು ಬೆನ್ಮೂಳೆ ಮುರ್ಕೊಂಡಾಗ ಇವ್ರ ಅತ್ತೆ ಗೊತ್ತಾಯ್ತು ಇವ್ರಿಗೆ ಈ ಥರದ ಸಿನಿಮಾ ಹುಚ್ಚಿದೆ ಅಂತೇಳಿ. ಒಂದು ಕಾಗದಕ್ಕೆ ಉತ್ತರ ಬರಲಿಲ್ಲ, 2 ಕಾಗದಕ್ಕೆ ಉತ್ತರ ಬರಲಿಲ್ಲ, 3ನೇ ಕಾಗದ ಬರಲಿಲ್ಲ, ಹೆಂಡ್ತಿನೇ ಬಂದು. ಸಿನಿಮಾಗಳ ಇಲ್ಲದ ಕಾಲದಲ್ಲಿ ಕೂಡ ಪಂಡ್ರಿಬಾಯಿಯವರ ನಾಟಕ ಕಂಪನಿ ಇವ್ರ ಕೈ ಹಿಡಿತು. ಕನ್ನಡದ ಇನ್ಯಾವ ಕಲಾವಿದರಿಗೂ ಇಲ್ಲದೆ ಇರೋ ಒಂದು ಶಕ್ತಿ ಅಶ್ವತ್ಗೆ. ನೀವು ಗೆದ್ರೆ ನೀವು ಒಬ್ಬರೇ ಗೆಲ್ಲಲ್ಲ, ಇಡೀ ಮೇಷ್ಟ್ರ ಕುಲ ಗೆಲ್ಲತ್ತೆ. ನೋಡಿದ್ಯಂತ ವಿಪರ್ಯಾಸ ಅಂತ. ಅಶ್ವಥ್ ಅಂದ್ರೆ ವಿಶ್ವಕೋಶ, ಅವರು ಅಭಿನಯದ ವಿಶ್ವಕೋಶ. ನಾವು ಅವ್ರನ್ನ ನೋಡಿ ಕಲ್ತಿದ್ವಿ. ಅವ್ರ ಹೆಸರಿನ ಪ್ರಶಸ್ತಿ ನನಗೆ ಬರಬೇಕಾಗಿತ್ತು, ನನ್ನ ಹೆಸರಿನ ಪ್ರಶಸ್ತಿ ಅವ್ರಿಗೆ ಬರ್ತಾ ಇದೆ. ಇದು ನನ್ನ ಪುಣ್ಯ. ಇದು ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ನಮಸ್ಕಾರ ವೀಕ್ಷಕರೇ, ಸೂಪರ್ ಸ್ಟಾರ್ ಸೀರೀಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜ್ಯೋತಿ ದಫೆದಾರ್. ಕರಗನಹಳ್ಳಿ ಸುಬ್ಬರಾಯ ಅಶ್ವಥ್ ನಾರಾಯಣ. ಬಹುಶಃ ಈ ಹೆಸರನ್ನ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದು ಡೌಟು. ಆದರೆ ಇವರು ಕನ್ನಡ ಚಿತ್ರರಂಗದಲ್ಲಿ KS ಅಶ್ವಥ್ ಅಂತಾನೆ ಫೇಮಸ್. ಅದರಲ್ಲೂ ಇಡೀ ಕರ್ನಾಟಕದಲ್ಲಿ ಚಾಮಯ್ಯ ಮೇಷ್ಟ್ರು ಅಂತಾನೆ ಖ್ಯಾತಿ ಪಡೆದವರು. ಸಿನಿಮಾಗಳಲ್ಲಿ ಇವರ ಅಭಿನಯ ಮನಮೋಹಕ. ನಾಯಕ ನಟನಾಗಿ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದ್ರೂ ಕೂಡ ಪೋಷಕ ಪಾತ್ರಗಳಲ್ಲಿ ಇವರ ಪಾತ್ರ, ಇವರ ಅಭಿನಯ ಇದೆಯಲ್ಲ, ಮನಮುಟ್ಟುವಂಥದ್ದು. ಇವರ ಸಹಜ ಅಭಿನಯಕ್ಕೆ ಸೋಲದವರೇ ಯಾರೂ ಇಲ್ಲ. ಹುಟ್ಟಿದ್ದು ಮೈಸೂರಿನಲ್ಲಿ, ಜೀವನವನ್ನ ಕಟ್ಟಿಕೊಂಡಿದ್ದು ಸಿನಿಮಾ ರಂಗದಲ್ಲಿ. ಮಾರ್ಚ್ 25, 1925 ಇವರ ಜನನ. ಅಂದರೆ ಇವಾಗ ಜನ್ಮ ಶತಮಾನೋತ್ಸವ. ಸೊ KS ಅಶ್ವಥ್ ಕನ್ನಡ ಚಿತ್ರರಂಗದ ಚಾಮಯ್ಯ ಮೇಷ್ಟ್ರು ಅವರ ಸ್ಮರಣೆಯನ್ನು ನಾವು ಹೊಸದಿಗಂತ ಡಿಜಿಟಲ್ನಲ್ಲಿ ಮಾಡ್ತಾ ಇದ್ದೀವಿ, ಅವರ ಜನ್ಮ ಶತಮಾನೋತ್ಸವದ ನಿಮಿತ್ತ. ಸೊ KS ಅಶ್ವಥ್ ಅವರು ಯಾವ ರೀತಿ ಸಿನಿಮಾಗೆ ಪದಾರ್ಪಣೆಯನ್ನು ಮಾಡಿದ್ರು? ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ರು. ಬರೋಬ್ಬರಿ ಹೆಚ್ಚು ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಭಿನಯ ಮಾಡಿದ್ರು. KS ಅಶ್ವಥ್ ಅವರ ಜನ್ಮ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಅವರ ಜೀವನದ ಬಗ್ಗೆ, ಅವರ ಸಿನಿಮಾ ಪಯಣದ ಬಗ್ಗೆ ನಾವು ಮೆಲ್ಕು ಹಾಕೋಣ. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗೆ ಹಿರಿಯ ಸಿನಿ ಪತ್ರಕರ್ತರಂತಹ ಶ್ರೀಧರ್ ಮೂರ್ತಿ ಸರ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅಶ್ವಥ್ ಅವರ 100ನೇ ಜನ್ಮದಿನದ ಸಂಭ್ರಮ, ಜನ್ಮ ಶತಮಾನೋತ್ಸವ. ಸೊ ನಾವೆಲ್ಲರಿಗೂ ಚಿಕ್ಕವರಿದ್ದಾಗ ಅವರ ಅದೇ ತಂದೆ ಪಾತ್ರವನ್ನು ನೋಡಿ ಎಷ್ಟು ಮನಸ್ಸೋಲ್ದವ್ರೆ ಯಾರು ಇಲ್ಲ. ಏನು ಮಧ್ಯಮ ವರ್ಗದ ತಂದೆ ಪಾತ್ರ ಅಂತ ಹೇಳಿದ್ರೆ, ಪೋಷಕ ಪಾತ್ರ ಅಂದ್ರೆ ಹೇಳಿ ಮಾಡಿಸಿದ್ದು ಅಂತ ಹೇಳಿದ್ರೆ ಅಶ್ವಥ್ ಸರ್. ಸೊ ಇವಾಗ ಅಶ್ವಥ್ ಅವರ ಜೀವನ ಪಯಣವನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅವ್ರು ಹೇಗೆ ಸಿನಿಮಾಗೆ ಎಂಟ್ರಿ ಕೊಟ್ಟರು ಅನ್ನೋದಕ್ಕೂ ಮುಂಚೆ ಅಶ್ವಥ್ ಅವರ ಬಗ್ಗೆ ಸ್ವಲ್ಪ ಹೇಳಿ, ಅಂದ್ರೆ ಈಗಿನ ನಮ್ಮ ಪೀಳಿಗೆಗೂ ಗೊತ್ತಾಗ್ಲಿ. ಸರಳತೆ, ಸಜ್ಜನಿಕೆ ಮತ್ತೆ ವ್ಯಕ್ತಿತ್ವ, ಅದೊಂಥರ ಬಹಳ ಮೇರು ವ್ಯಕ್ತಿತ್ವ. ಅವರು ಸಿನಿಮಾ ಸೆಟ್ನಲ್ಲಿ ಕೂಡ ಯಾರ ಜೊತೆಗೂ ಮಾತನಾಡಿದವರಲ್ಲ, ಪತ್ರಿಕಾಗೋಷ್ಠಿಗಳಲ್ಲಿ ಮಾತನಾಡಿದವರಲ್ಲ, ಯಾವತ್ತೂ ಮಾಧ್ಯಮದವ್ರ ಜೊತೆಗೆ, ನಿರ್ಮಾಪಕರ ಜೊತೆಗೆ ಜಗಳವಾಡಿದ ಸನ್ನಿವೇಶಗಳೇ ಇಲ್ಲ. ಅದು ಒಂಥರ ಅದು ಸಜ್ಜನಿಕೆಗೆ ರೂಪಕದ ಹಾಗೆ ಇದ್ದಂಥವ್ರು ಅಶ್ವಥ್ ಅವರು. ನೀವು ಆಗಲೇ ಹೇಳಿದ ಹಾಗೆ ಕರಗನಹಳ್ಳಿ ಸುಬ್ಬರಾಯಪ್ಪನವರ 6 ಜನ ಮಕ್ಕಳಲ್ಲಿ 6ನೇಯವರೇ ಅಶ್ವಥ್. ಸೊ 6 ಜನದಲ್ಲಿ 1 ಗಂಡು, 4 ಹೆಣ್ಣು ಮಕ್ಕಳು. ಇನ್ನೊಂದು ಗಂಡು ಮಗು ಬೇಕು ಅನ್ನೋ ಆಸೆಗೆ ಹಾಗೆಲ್ಲ ಒಂದು ನಂಬಿಕೆ ಇರುತ್ತೆ. ಅಶ್ವತ್ಥ ವೃಕ್ಷಕ್ಕೋ ಬೇವಿನ ಮರಕ್ಕೋ ಮದುವೆ ಆದರೆ ಗಂಡು ಮಗು ಹುಟ್ಟುತ್ತೆ ಅಂತ ಒಂದು ನಂಬಿಕೆ. ಆ ಥರದಲ್ಲಿ ಮಾಡಿದಾಗ ಇವ್ರು ಹುಟ್ಟಿದ್ದಕ್ಕೆ ಇವ್ರಿಗೆ ಅಶ್ವಥ್ ಅನ್ನೋ ಹೆಸರನ್ನ ಇಟ್ಟು. ಇವ್ರು ಹುಟ್ಟುವಾಗ 6ನೇ ಮಗ ಆಗಿರೋದನ್ನ ಸಹಜವಾಗಿ ತಂದೆ ತಾಯಿ ಇಬ್ಬರಿಗೂ ವಯಸ್ಸಾಗ್ಬಿಟ್ಟಿತ್ತು. ಇವ್ರು ಹುಟ್ಟಿ 2ನೇ ವಯಸ್ಸಿಗೆ ಇವ್ರ ತಾಯಿ ತೀರ್ಕೊಳ್ತಾರೆ. ಅಕ್ಕಂದ್ರ ಆಶ್ರಯದಲ್ಲಿ ಇವ್ರು ಬೆಳೀತಾರೆ. ಇವ್ರಿಗೆ 14 ವರ್ಷ ಆದಾಗ ಇವರ ತಂದೆ ಕೂಡ ತೀರ್ಕೊಳ್ತಾರೆ. ಅವರ ತಂದೆಯ ಅಕ್ಕ ಒಬ್ರು ಇರ್ತಾರೆ, ಸೋದರತ್ತೆ ತಿಪ್ಪಮ್ಮ ಅಂತೇಳಿ. ಇವರು ಅಶ್ವಥ್ ಅವರನ್ನ ಬೆಳೆಸಿದಂಥವ್ರು. ಅವರು ಸ್ಕೂಲ್ ಟೀಚರ್ ಆಗಿರ್ತಾರೆ. ಅವ್ರ ಮನೆಯಲ್ಲಿ ಅಶ್ವಥ್ ಅವರು ಬೆಳೀತಾರೆ ಮೈಸೂರಿನಲ್ಲಿ. 17 ರೂಪಾಯಿ ಸಂಬಳ ಕಾಲಕ್ಕೆ ಸ್ಕೂಲ್ ಟೀಚರ್ಗೆ. ಬಹಳ ಶಿಸ್ತಿನ ಸಿಪಾಯಿ. ದಳವಾಯಿ ಮಿಡ್ಲ್ ಸ್ಕೂಲಲ್ಲಿ ಅಶ್ವಥ್ ಓದಿದ್ದು. ಯಾವ ಕಾರಣಕ್ಕೂ ಆಟ ಆಡಬಾರ್ದು, ಓದ್ತಾ ಇರಬೇಕು, ಈ ಥರದ ಸ್ಕೂಲ್ ಟೀಚರ್ ಅಲ್ವಾ.
ಆ ಥರದಲ್ಲಿ ಅಂದರೆ ಇವ್ರಿಗೆ ಜೊತೆಯ ಹುಡುಗರ ಜೊತೆಗೆ ಸಿನಿಮಾ ನೋಡಬೇಕು ಅಂತ. ಜಿ ವಿ ಕೃಷ್ಣಮೂರ್ತಿ ಅಂತ ಹೇಳಿ, ಜಿ ವಿ ಕೃಷ್ಣಮೂರ್ತಿ ನಾಗೇಂದ್ರ ಹರಿಶ್ಚಂದ್ರದಲ್ಲಿ ನಕ್ಷತ್ರಿಕನ ಪಾತ್ರ ಮಾಡಿದಂಥವ್ರು. ಇವರು ಸೋದರತ್ತೆ ಮಗ. ಅವರು ಸಿನಿಮಾ ನಂಟಿದ್ದಂಥವ್ರು. ಅವರಿಂದಾಗಿ ಬಹಳ ಶಿಸ್ತಿಂದ ಬೆಳೆದಿದ್ರು ಕೂಡ ಇವರು ಹೇಗೋ ಸ್ಕೂಲಿಗೆ ಚಕ್ಕರ್ ಹಾಕಿ ಸಿನಿಮಾ ನೋಡುವುದು, ಇಂಗ್ಲಿಷ್ ಕ್ಲಾಸ್ಗಳನ್ನು ತಪ್ಪಿಸ್ಕೊಳ್ಳೋದು, ಇದೆಲ್ಲ ನಡೀತಾ ಇತ್ತು. ಅಂದ್ರೆ ಆಗಿಂದಾನೆ ಸಿನಿಮಾದ ಹುಚ್ಚಿತ್ತು. ಬಿ ವಿ ನಂಜುಂಡಯ್ಯ ಅಂತ ಹೇಳಿ ಇವರ ಹೆಡ್ ಮಾಸ್ಟ್ರು. ಅವರಿಗೆ ಇವ್ರ ತಂದೆ ಗೊತ್ತಿದ್ರು, ಅಶ್ವಥ್ ಅವ್ರ ತಂದೆ. ಹಾಗಾಗಿ ಕರೆದು ಹುಡುಗನಿಗೆ ಬುದ್ಧಿ ಹೇಳೋರು, ನೋಡಪ್ಪ ಸಿನಿಮಾಗಿನ ಮೇಲೆ ಹೋಗ್ಬೇಡ, ನಿಮ್ಮ ಅತ್ತೆ ಭಾಳ ಕಷ್ಟಪಟ್ಟಿನಲ್ಲಿ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿ ಹೇಗೋ ಒಂದಿಷ್ಟು ದುಡ್ಡು ಜೋಡಿಸಿ ಸಿನಿಮಾಗಳನ್ನು ನೋಡೋದು. ಅದರಲ್ಲಿ ರೈನಿಟ್ ಮತ್ತು ಹಂಟಿಂಗ್ ವಾಲಿ ಅಂತ, ಹಂಟರ್ ವಾಲಿ ಅಂತ ಆ ಕಾಲದ ಬಹಳ ದೊಡ್ಡ ಫೇಮಸ್. ಆ ಹಂಟರ್ ವಾಲಿನಲ್ಲಿ ತುಂಬ ಸಾಹಸದ ದೃಶ್ಯಗಳೆಲ್ಲ ಇತ್ತು ಹಂಟರ್ ವಾಲಿಯಲ್ಲಿ. ಇವರು ಆ ಥರ ಮಾಡಬೇಕು ಅಂತ ಹೇಳಿ ಅರಳಿ ಮರಕ್ಕೆ ಹಗ್ಗ ಕಟ್ಬಿಟ್ಟು ಮಾಡಿ ಬಿದ್ದು ಬೆನ್ಮೂಳೆ ಮುರ್ಕೊಂಡಾಗ ಇವ್ರ ಅತ್ತೆ ಗೊತ್ತಾಯ್ತು ಇವ್ರಿಗೆ ಈ ಥರದ ಸಿನಿಮಾ ಹುಚ್ಚಿದೆ ಅಂತೇಳಿ. ಆದರೆ ಹೀಗೆ ಬೆನ್ನು ಮೂಳೆ ಮುರ್ಕೊಂಡಿದ್ದೇ ಇವ್ರೊಂದಿಷ್ಟು ದೊಡ್ಡ ಕಲಾವಿದರನ್ನಾಗಿ ಮಾಡುತ್ತೆ ಇಲ್ಲೋದು ಆ ಕಾಲಕ್ಕೆ ಯಾರಿಗೂ ಗೊತ್ತಿರಲಿಲ್ಲ. ಅಶ್ವಥ್ ಅವ್ರ ಜೀವನ ಒಂದು ಹಂತಕ್ಕೆ ಈಗ ಅತ್ತೆ ಆಶ್ರಯ ನಡೀತಾ ಇರುವಾಗ 1942ನೇ ಇಸ್ವಿ ದೇಶಾದ್ಯಂತ ಕ್ವಿಟ್ ಇಂಡಿಯಾ ಚಳವಳಿ. ಎಲ್ಲ ವಿದ್ಯಾರ್ಥಿಗಳು ಶಾಲೆಯನ್ನು ಬಹಿಷ್ಕರಿಸಿ ಹೋರಾಟಕ್ಕೆ ಧುಮುಕಿದ್ರು. ಶಾಲೆಗಳೇ ನಡೀತಿರ್ಲಿಲ್ಲ ಕ್ವಿಟ್ ಇಂಡಿಯಾ ಚಳವಳಿ. ಅಶ್ವಥ್ ಅವರು ಓದು ಇಲ್ಲಿ ಕಟ್ಟಾಗಬೇಕು ಬಂದು SLC ದಾಟಿ ಇಂಟರ್ಮೀಡಿಯೇಟಿಗೆ ಬಂದಿದ್ರು ಅವರು. ಇವರ ಅತ್ತೆ ಕೂಡ ತೀರ್ಕೊಂಡ್ರು ಇದೇ ಸಂದರ್ಭ. ಅವರು ಈ ಆಗೆಲ್ಲ ಮನೆ ಖರ್ಚು ಸಾಲಕ್ಕೆಲ್ಲ ಪಠಾಣ್ರ ಹತ್ರ ಸಾಲ ಮಾಡಿರ್ತಾರೆ ಅವ್ರ ಅತ್ತೆ. ಇದು ಯಾರಿಗೂ ಸಂಬಂಧಿಕರಿಗೂ ಗೊತ್ತಿರಲ್ಲ. ಇವರ ಮನೆಗೆ ಪಠಾಣ್ರು ಬಂದು ಗಲಾಟೆ ಮಾಡಿ ದುಡ್ಡಿಗೆ ಮಾಡೋದಕ್ಕೆ ಶುರುವಾಗತ್ತೆ. ಮುಂದೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅವ್ರ ಭಾವ ಕರ್ಕೊಂಡು ಹೋಗ್ತಾರೆ. ಆಗೆಲ್ಲ ಗೌರ್ಮೆಂಟ್ ಜಾಬ್ ಇಷ್ಟೆಲ್ಲ ಕಷ್ಟ ಇರಲಿಲ್ಲ. ಅಕ್ಕನ ಗಂಡ ಕರ್ಕೊಂಡು ಹೋಗಿ ಅವರ ಭಾವನ ಸ್ನೇಹಿತರೊಬ್ಬರು ಫುಡ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಕ್ಲರ್ಕ್ ಆಗಿ ಇವರನ್ನು ಸೇರಿಸ್ತಾರೆ. ಇದೊಂದು ಸರ್ಕಾರಿ ಕೆಲಸ. ಆಮೇಲೆ ಅವರ ಅಕ್ಕನ ಮಗಳು ಶಾರದಾ 18ನೇ ವಯಸ್ಸಿಗೆ ಅಶ್ವತ್ಗೆ ಮದುವೆ ಆಗುತ್ತೆ. ಅಕ್ಕನ ಮಗಳನ್ನೇ ಮದುವೆ ಆಗ್ತಾರೆ. ಅಶ್ವಥ್ ಯಾವಾಗಲೂ ಹೇಳೋರು, ಏನೊಂದು ಪ್ರಶ್ನೆ ಬಂದರೆ, ನನ್ನ ಬಾಲ್ಯ ಗೆಳತಿಯಪ್ಪ, ನಾವು ಕುಂಟಬಿಲ್ಲ ಜೊತೆಗೆ ಆಡ್ತಾ ಇದ್ವಿ. ಅಕ್ಕನ ಮಗಳ ನನ್ನ ಜೊತೆ ಭಾಳ ಸಂಗಾತಿ ಆದರು. ಸರಿ, ಫುಡ್ ಡಿಪಾರ್ಟ್ಮೆಂಟ್ನಲ್ಲಿ ಬಹಳ ಒಳ್ಳೆಯ ಹೆಸರನ್ನು ತಗೊಳ್ತಾರೆ, ಕ್ಲರ್ಕ್ ಆಗ್ತಾರೆ, ಸ್ಟೆನೋ ಪರೀಕ್ಷೆಗಳನ್ನು ಮಾಡ್ಕೊಳ್ತಾರೆ. ಸ್ಟೆನೋಗಳು ಬಹಳ ಕಮ್ಮಿ ಇದ್ರು. ಸ್ಟೆನೋ ಪರೀಕ್ಷೆಗಳನ್ನು ಮಾಡ್ಕೊಂಡಿದ್ರಿಂದ ಹೆಡ್ ಕ್ಲರ್ಕ್ ಆಗ್ತಾರೆ. ಸ್ಟೆನೋ ಪೋಸ್ಟ್ ಸಿಗುತ್ತೆ. ಆಮೇಲೆ ಫುಡ್ ಆಫೀಸರ್ ಆಗ್ತಾರೆ. ಅಂದರೆ ಈ ಪ್ರಮೋಷನ್ಗಳೆಲ್ಲ ಅಶ್ವಥ್ ಅವರ ಜಾಬ್ ರೆಸ್ಪಾನ್ಸಿಬಿಲಿಟಿಯಿಂದ ಬಹಳ ಬೇಗ ಬಂದ್ಬಿಡುತ್ತೆ. ಆದರೆ ಈ ಸಿನಿಮಾ ಹುಚ್ಚು ಸ್ಕೂಲಲ್ಲೇ ಶುರುವಾಗಿತ್ತಲ್ಲ, ಅದು ಬಿಡಬೇಕಲ್ಲ. ವಾಮನ್ ರಾವ್ ಅಂತೇಳಿ ಅವ್ರು ರಂಗಭೂಮಿಯಲ್ಲಿ ಬಹಳ ಪ್ರಸಿದ್ಧರು, ರೇಡಿಯೋ ನಾಟಕಗಳನ್ನೆಲ್ಲ ಮಾಡಿಸಿದ್ರು. ಈ ವಾಮನ್ ರಾವ್ ಇವರನ್ನು ರಂಗಭೂಮಿಗೆ ಕರ್ಕೊಂಡ್ಬರ್ತಾರೆ. ಹವ್ಯಾಸಿ ರಂಗತಂಡ ಅಂತ ಕರ್ತಾರೆ. ಸಂಪತ್ತು ಮೈಸೂರಿನ ಈ ತಂಡದಲ್ಲಿ ಇವರೆಲ್ಲ ಪಾತ್ರಗಳನ್ನು ಮಾಡ್ತಾರೆ. ಸುಬ್ರಹ್ಮಣ್ಯಂ, ಕೆ ಸುಬ್ರಹ್ಮಣ್ಯಂ ಅಂತ ಹೇಳಿ ಒಬ್ಬರು ನಿರ್ದೇಶಕರು ಈ ನಾಟಕವನ್ನು ನೋಡಿ, ನಮ್ದೊಂದು ಸಿನಿಮಾ ಇದೆ ಶ್ರೀರತ್ನ, ನೀನು ನಾಯಕನ ಪಾತ್ರ ಮಾಡು ಅಂತ ಹೇಳ್ತಾರೆ. ಅಶ್ವಥ್ ನನ್ನ ಇಂಟರ್ವ್ಯೂನಲ್ಲಿ ಅದನ್ನು ಹೇಳಿದರು. ಆಕಾಶವಾಣಿಯಲ್ಲಿ ಮಾಡ್ತಾ ಇದ್ದೆ, ಹವ್ಯಾಸಿನಲ್ಲಿ ಮಾಡ್ತಾ ಇದ್ದೆ, ಅಭಿನಯ ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಅಂದರೆ ವೃತ್ತಿ ರಂಗಭೂಮಿಯಿಂದ ಬಂದವರಲ್ಲ ಇವರು, ಹವ್ಯಾಸಿ ರಂಗಭೂಮಿ. ವ್ಯತ್ಯಾಸ ಇದೆ. ಆಮೇಲೆ ಬಾನುಲಿ ನಾಟಕಗಳು ನೀವು ಸ್ಕ್ರಿಪ್ಟ್ ಇಟ್ಕೊಂಡು ಹೋಗ್ಬೋದು, ಅಲ್ಲೇನು ಕಾಣಿಸಲ್ವಲ್ಲ. ಆ ಥರದಲ್ಲಿ ಸೊ ವಿಷ್ಣುವರ್ಧನ್ ಅವರ ತಂದೆ HL ನಾರಾಯಣ ರಾವ್ ಅವರು ನಿರ್ಭಾಗ್ಯ ಭಾರತಿ ಅಂತ ಒಂದು ನಾಟಕ ಬರ್ತಿರ್ತಾರೆ. ಆ ನಾಟಕನೇ ಅಶ್ವತ್ಥನ ಚಿತ್ರರಂಗ ಕರ್ಕೊಂಡ್ಬಂದು ಈ ನಿರ್ಭಾಗ್ಯ ಭಾರತಿಯನ್ನು ನೋಡಿ ಸುಬ್ರಹ್ಮಣ್ಯಂ ಇವರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ಎಷ್ಟು ವರ್ಷ ಇದ್ರು ಹವ್ಯಾಸ ರಂಗಭೂಮಿ? ತುಂಬಾ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಬಹಳ ಶಾರ್ಟ್ ಪೀರಿಯಡ್, ಒಂದು 5-6 ವರ್ಷ ಇರ್ಬೋದು. ಸೊ ಸ್ತ್ರೀರತ್ನ ಮಾಡುವಾಗ ಫುಡ್ ಆಫೀಸಲ್ಲಿ ಹೇಳ್ಕೊಳ್ತಾರೆ, ನನಗೆ ರಜಾ ಬೇಕು ಅಂತ, 1 ತಿಂಗಳಲ್ಲಿ ಶೂಟಿಂಗ್ ಮುಗಿಯತ್ತೆ ಅಂತ ಹೇಳಿ. 1 ತಿಂಗಳು ರಜಾ ಸಿಗುತ್ತೆ.
ಅದಾದ ಮೇಲೆ ಅದರ ಹಿಂದೆನೇ 2 ಸಿನಿಮಾ ಸಿಕ್ತು. ಒಂದು ಶಂಕರ್ ಸಿಂಗ್ ಅವರ ಶಿವಶರಣೆ ನಂಬಕ್ಕ ಸಿಗುತ್ತೆ, ಕಚದೇವಿ ಆನೆ ಸಿಗುತ್ತೆ. ಕಚದೇವಿ ಆನೆಯಲ್ಲಿ ಸರೋಜಾದೇವಿ ಅವರಿಗೆ ಹೀರೋಯಿನ್. 1 ವರ್ಷದಲ್ಲಿ 3 ಸಿನಿಮಾ. ಸೊ ನನಗೆ ಚಿತ್ರರಂಗದಲ್ಲೇ ಭವಿಷ್ಯ ಇದೆ ಅಂತ ಹಂಗಾದ್ರೆ ಫುಡ್ ಡಿಪಾರ್ಟ್ಮೆಂಟಿಗೆ ಒಂದು ಲಾಂಗ್ ಲೀವ್ ಹಾಕ್ಬಿಟ್ಟು ಮದ್ರಾಸ್ ಕೊಡ್ತಾರೆ ಮನೆಯಲ್ಲಿ ಏನು ಅಂತ ಹೇಳಿ. ಸರಿ, ಮದ್ರಾಸಿಗೆ ಬರ್ತಾರೆ. ಮೊದಲ ಸಿನಿಮಾದ ಬಗ್ಗೆ ಏನಾದ್ರು ಹೇಳಿದ್ರೆ ಅವರ ಇದ್ರ ಬಗ್ಗೆ? ಶ್ರೀರತ್ನದಲ್ಲಿ 1 ತಿಂಗಳಲ್ಲಿ ಶೂಟಿಂಗ್ ಮುಗಿದಂತಹ ಸಿನಿಮಾ ಅದು. ಅದರಲ್ಲಿ ಹೆಚ್ಚು ಸವಾಲಿನ ಪಾತ್ರ ಏನೂ ಇರಲಿಲ್ಲ. ಅಶ್ವಥ್ ಬಹಳ ಸಲೀಸಾಗಿ ನಿಭಾಯಿಸ್ತಾರೆ. ಅಶ್ವಥ್ ಯಾವಾಗಲೂ ನೆನಪು ಮಾಡ್ಕೊಳ್ತಿದ್ದು ಹಂಗೆ ನೋಡಿದ್ರೆ ಕಚದೇವಿಯಾನಿ ಸಿನಿಮಾ ಅದು ಅವರಿಗೆ ಬಹಳ ಚಾಲೆಂಜಿಂಗ್ ಆದಂತಹ ರೋಲ್, ಕಚನ ಪಾತ್ರವನ್ನ ಮಾಡಿದ್ದು. ಅದು ಅವ್ರು ಹೇಳ್ತಿದ್ರು ಅದು ಹೆಚ್ಚು ನಡಿಲಿಲ್ಲ, ನಡೆದಿದ್ರೆ ನಂಗೆ ಒಂಥರ ಬೇರೆ ಹೀರೋ ರೋಲ್ಗಳು ಸಿಕ್ಬಿಡೋದು ಏನೋ ಅಂತೇಳಿ. ತುಂಬ ನಾನು ಆ ಸಿನಿಮಾ ನೋಡಿಲ್ಲ, ಅದು ಲಭ್ಯ ಇಲ್ಲ. ಅದು ಹುಷಾರು ಅಷ್ಟು ಅದ್ಭುತವಾಗಿ ಮಾಡಿದ್ರು ಅನ್ನೋದು ಗೊತ್ತಾಗ್ತದೆ. ಸರಿ, ಮದ್ರಾಸಿಗೆ ಬಂದ್ಬಿಡ್ತಾರೆ. ಅನ್ಕೊಂಡು ಹೆಂಡತಿಗೂ ಹೇಳ್ತಾರೆ ಇಲ್ಲ ಚಿತ್ರರಂಗದಲ್ಲಿ ಭವಿಷ್ಯ ಇದೆ ಅಂತ. ಅವರು ಅವರ ಚಿನ್ನದ ಸರವನ್ನು ಮಾರಿ ದುಡ್ಡು ಕೊಟ್ಟು, ಯಾಕಂದ್ರೆ ಎಲ್ಲಿ ನೀವು ಲಾಂಗ್ ಲೀವ್ ಹಾಕಿದ್ರೆ ಸಂಬಳ ಎಲ್ಲಿ ಬರುತ್ತೆ? ಗೌರ್ಮೆಂಟ್ ಆಫೀಸ್ ಕೆಲಸ ಬಿಟ್ಟಿರ್ಲಿ, ಲಾಂಗ್ ಲೀವ್ ಹಾಕ್ಬಿಟ್ಟು ಬರ್ತಾರೆ. ಮದ್ರಾಸ್ಗೆ ಬಂದ್ರೆ ಅಲ್ಲಿ ನಿಮ್ಗೆ 2 ಹೊತ್ತು, ಯಾಕಂದ್ರೆ ಸ್ಟುಡಿಯೋಗಳಿಗೆ ಅದು ಅಶ್ವಥ್ ಬಾಯಲ್ಲೇ ಕೇಳಬೇಕು ಈ ಇನ್ಸಿಡೆಂಟ್. ಅವ್ರು ಯಾವಾಗಲೂ ಹೇಳೋರು ಚಪ್ಪಲಿ ಸವಿತೆ ಹೊರತು ಯಾವ ಪಾತ್ರನೂ ಸಿಕ್ಕಲಿಲ್ಲ. ಸೊ ಪ್ರತಿದಿನ ಮದ್ರಾಸಲ್ಲಿ 12 ಸ್ಟುಡಿಯೋ ಇದ್ದ ಕಾಲ ಅದು. ಪ್ರತಿ ಸ್ಟುಡಿಯೋಕ್ಕೂ ಹೋಗೋದು, ಕನ್ನಡ ಸಿನಿಮಾ ಇದೆಯಾ ಅಂತ ಕೇಳೋದು, ವಾಪಸ್ ಬರೋದು. ಆ ಮದ್ರಾಸ್ನ ಕೋಡಂಬಾಕಂ ಹತ್ರ ಒಂದು ಉಡುಪಿ ಹೋಟ್ಲಿತ್ತು ಕರ್ನಾಟಕದವ್ರು. ಅಲ್ಲಿ 2 ಇಡ್ಲಿ ತಗೊಳ್ಳೋದು, ಇಡ್ಲಿ ತಗೊಂಡು ಸಾಂಬಾರನ್ನ ಹಂಗೆ ಇಟ್ಕೊಂಡ್ಬರೋದು ರೂಮ್ಗೆ, ಚಿಕ್ಕ ರೂಮ್ಗೆ. ಮಧ್ಯಾಹ್ನ ಊಟ ಇಲ್ಲ. ರಾತ್ರಿ ಒಂಚೂರು ಅನ್ನ ಮಾಡ್ಕೊಂಡು ಬೆಳಗ್ಗೆ ತಂದು ಸಾಂಬಾರನ್ನ ಹಾಕೊಂಡು ಊಟ ಮಾಡೋದು. ಇದು ಅಶ್ವಥ್ ಅವರು ಸಿನಿಮಾಕ್ಕಾಗಿ ಕಷ್ಟಪಟ್ಟ ಒಂದು ಸಣ್ಣ ರೂಮ್ ಮಾಡ್ಕೊಂಡಿದ್ರು. ಸೊ ಒಂದು ಕಸ್ಬರ್ಕೆ, ಒಂದು ಚಾಪೆ, ಆಮೇಲೆ 2 ಶರ್ಟ್, ಇಷ್ಟೇ ನನ್ನ ಆಸ್ತಿ ಮದ್ರಾಸಲ್ಲಿ ಇದ್ದಿದ್ದು ಅಂತ. ಅಷ್ಟು ಸರಿ. ಇವರು 5 ತಿಂಗಳಾಯ್ತು, 6 ತಿಂಗಳಾಯ್ತು, ಕೆಲ್ಸಕ್ಕೆ ವಾಪಸ್ ಬರಲಿಲ್ಲ. 2 ನೋಟಿಸ್ ಕಳಿಸಿದ್ರು. 3ನೇದು ರೆಸಿಗ್ನೇಷನ್ ಲೆಟರ್ ಕಳಿಸ್ಬಿಟ್ರು. ಇನ್ನು ನಂಗೆ ಚಿತ್ರ ಇದು ಅಂದ್ರೆ ಎಷ್ಟು ದಿನ ರಜೆ ಹಾಕಕ್ಕಾಗತ್ತೆ ಅನ್ನೋ ಅರ್ಥ ಅಂದ್ರೆ ಸಿಕ್ಬಿಟ್ರು. ಸರಿ, ಈಗ ನಿಜವಾದ ಸಮಸ್ಯೆ ಶುರುವಾಗಿದ್ದು. ಹೆಂಡತಿ ಕಾಗದ ಬರೀತಾರೆ, ನೀವು ನಂಬ್ಕೊಂಡು ಇಲ್ಲೊಂದು ಸಂಸಾರ ನಾವು ಜೀವನ ಮಾಡ್ತಾ ಇದ್ವಿ, ನಿಮ್ಗೆ ಏನಾಯ್ತು ಮದ್ರಾಸ್ಗೆ ಹೋದವ್ರು ಏನು ಪಾತ್ರ ಸಿಗ್ತಾ, ಮುಂದೆ ಏನಾಗ್ತೀರಿ ಅಂತ ಹೇಳಿ. 1 ಕಾಗದಕ್ಕೆ ಉತ್ತರ ಬರಲಿಲ್ಲ, 2 ಕಾಗದಕ್ಕೆ ಉತ್ತರ ಬರಲಿಲ್ಲ, 3ನೇ ಕಾಗದ ಬರಲಿಲ್ಲ. ಹೆಂಡ್ತಿನೇ ಬಂದರು. ಇವ್ರನ್ನ ಹುಡ್ಕೊಂಡು ಬಂದು ನೋಡಿದ್ರೆ ಪೂರ್ತಿ ಸ್ವರ್ಗ ಹೋಗಿದ್ದಾರೆ, ಊಟ ತಿಂಡಿ ಇಲ್ಲ ಸರಿಯಾಗಿ. ಆಮೇಲೆ ಹೇಳಿದ್ರು ಹಿಂಗೆಲ್ಲ ಆಗುತ್ತೆ ಅಂತ ಹೇಳಿ. ಹೆಂಡತಿ ಹೇಳಿದ್ರು, ಗೌರ್ಮೆಂಟ್ ಕೆಲಸ ಇದೆ ನಿಮ್ಗೆ, ಯಾಕೆ ಈ ಅವಸ್ಥೆ, ಬಂದ್ಬಿಡಿ ವಾಪಸ್ಸು. ಗೊತ್ತಿರಲಿಲ್ಲ. ಆಗ ಅವ್ರು ಸತ್ಯ ಹೇಳಲೇಬೇಕಾಯ್ತು, ನಾನು ಹಿಂಗೆ ಬಿಟ್ಟಿದ್ದೀನಿ ಅಂತ ಹೇಳಿ. ಅವರು ಹತ್ರ ಕರೆದ್ರು, ಏನು ಮಾಡಿದ್ರು, ಬಿಟ್ಟಿದ್ದಾಗಿದೆ, ರೆಸಿಗ್ನೇಷನ್ ಕೊಟ್ಟಿದ್ದಾಗಿದೆ. ಇಲ್ಲ, 1 ಸಿನಿಮಾ ಸಿಕ್ಕತ್ತೆ ನನಗೆ, ಮತ್ತೆ ಜೀವನ ಬರುತ್ತೆ. ಕೊನೆಗೆ ಹೆಂಡತಿ ಹೇಳಿದ್ರು, ಮದ್ರಾಸಿ ತಿರುಪತಿ ಹತ್ರ, ನಮ್ಮ ಮನೆಯವರೆಲ್ಲ ವೆಂಕಟರಮಣನ ನಂಬಿದ್ದೀವಿ, ನಾವು ತಿರುಪತಿಗೆ ಹೋಗೋಣ, ವೆಂಕಟರಮಣನ ಕೇಳೋಣ, ಹಾಲಲ್ಲಾದರೂ ನೀರಲ್ಲಾದರೂ ಹಾಕು, ನಾವು ಮೈಸೂರಿಗೆ ವಾಪಸ್ ಹೋಗ್ತೀವೋ ಮದ್ರಾಸಲ್ಲ ಇರ್ತೀವೋ ಅನ್ನೋದು ವೆಂಕಟರಮಣ ಡಿಸೈಡ್ ಮಾಡಲಿ. ತಿರುಪತಿ ಕ್ಯೂನಲ್ಲಿ ನಿಂತಿದ್ದಾರೆ ನೋಡಿ, ಅಶ್ವಥ್ ಗಂಡ ಹೆಂಡತಿ. ಶಿವರಾಮ್ ಹುಡ್ಕೊಂಡು ಅವ್ರನ್ನ B.R. ಪಂತ್ಲು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಅರ್ಜೆಂಟಾಗಿ ಕರ್ಕೊಂಬರಕ್ಕೆ ಹೇಳಿದ್ದಾರೆ ಅಂತ ಹೇಳಿ. ಹಾಗೆ ಮಾಡಿ ಸಿನಿಮಾ ಗಾಳಿಗೊಬ್ಬರ. ಅಲ್ಲಿಂದ ಮುಂದಕ್ಕೆ ಅಶ್ವಥ್ ಹಿಂತಿರುಗಿ ನೋಡಬೇಕಾದ ಅವಶ್ಯಕತೆ ಬರಲಿಲ್ಲ. ಯಾಕೆ ಅಂದರೆ ಒಟ್ಟೊಟ್ಟಿಗೆ ಸಿನಿಮಾಗಳು ಬರೋದಕ್ಕೆ ಶುರುವಾಯಿತು. ಸಿನಿಮಾಗಳ ಇಲ್ಲದ ಕಾಲದಲ್ಲಿ ಕೂಡ ಪಂಡ್ರಿಬಾಯಿ ಅವರ ನಾಟಕ ಕಂಪನಿ ಅವ್ರ ಕೈ ಹಿಡಿತು. ಅದನ್ನು ಅಶ್ವಥ್ ನೆನಪು ಮಾಡ್ಕೊಳ್ತಾರೆ. ಪಂಡ್ರಿಬಾಯಿ ಅವ್ರ ನಾಟಕ ಕಂಪನಿಯಿಂದ ನಂದು 2 ಹೊತ್ತು ಅಂದರೆ ಸಿನಿಮಾಗಳು, ಡಬ್ಬಿಂಗ್ ಸಿನಿಮಾಗಳ ಹಾವಳಿ ಬಂದಾಗ ಕೂಡ ಪಂಡ್ರಿಬಾಯಿ ಅವರ ನಾಟಕಗಳು ಅವ್ರನ್ನ ಕೈ ಹಿಡಿತು. ಜೊತೆಗೆ
ಕನ್ನಡದ ಇನ್ಯಾವ ಕಲಾವಿದರಿಗೂ ಇಲ್ಲದೆ ಇರೋ ಒಂದು ಶಕ್ತಿ ಅಶ್ವತ್ಗಿತ್ತು. ಅದು ಏನು ಅಂತಂದ್ರೆ ಹಿಂದಿ ಚೆನ್ನಾಗಿ ಬರೋದು. ಇವ್ರು ಯಾರಿಗೂ ಹಿಂದಿ ಬರ್ತಾ ಇರಲಿಲ್ಲ ಆ ಕಾಲದಲ್ಲಿ. ಹಿಂದಿನ ಸಂಪೂರ್ಣ ರಾಮಾಯಣ ಎಲ್ಲ ಡಬ್ ಆಗ್ತಾ ಇದ್ವು ಕನ್ನಡಕ್ಕೆ. ಹಿಂದಿ ಡೈಲಾಗ್ ಅನ್ನ ಕೊಟ್ರೆ ಅದನ್ನ ಹಂಗೆ ಆನ್ ಮೈಕ್ ಕನ್ನಡಕ್ಕೆ ಹೇಳುವ ಶಕ್ತಿ ಅಶ್ವಥ್ ಒಬ್ರಿಗೇನೆ. ಹಾಗಾಗಿ ಸಾಲು ಸಾಲು ಡಬ್ಬಿಂಗ್ ಸಿನಿಮಾಗಳಲ್ಲಿ ಇವ್ರಿಗೆ ಅವಕಾಶ ಸಿಗೋದಕ್ಕೆ ಶುರುವಾಯಿತು. ಒಂದು ಕಾಲದಲ್ಲಿ ಸಿನಿಮಾ ಇರಲಿಲ್ಲ, ಸಾಲು ಸಾಲು ಹೀಗೆ ಅಶ್ವಥ್ ಬದುಕೊಂಡ್ರು. ಪಂತ್ಲು ಅವರ ಅಸೋಸಿಯೇಟ್ ಪುಟ್ಟಣ್ಣ ಕಣಗಲ್. ಪುಟ್ಟಣ್ಣ ಕಣಗಲ್ ಬೆಳ್ಳಿ ಮೋಡ ಕನ್ನಡದಲ್ಲಿ ಮೊದಲ ಸಿನಿಮಾ ಮಾಡ್ತಾ ಇದ್ದೀನಿ, ನೀವು ಕಲ್ಪನಾ ತಂದೆ ರೋಲ್ ಮಾಡಬೇಕು ಅಂತ ಬಂದು ಕೇಳಿದ್ರು. ಅಶ್ವತ್ಗಿನ ಚಿಕ್ಕ ವಯಸ್ಸು, ತಂದೆ ರೋಲ್ ಮಾಡೋ ವಯಸ್ಸು 40 ವರ್ಷ ಅದಬ್ಬ ಅಂತ. ಇನ್ನೂ ಹೀರೋ ಆಗಬೇಕು ಅಂತ ಕನಸು ಕಾಣ್ತಿದ್ದು ವಯಸ್ಸದು. ಹೇಳಿದ್ರು ಈಗಲೇ ಹೀರೋ ತಂದೆ ಆಗ್ಬಿಟ್ರೆ ಮತ್ತೆ ಅದೇ ಪರ್ಮನೆಂಟ್ ಆಗತ್ತೆ ಅಂತ. ಅಶ್ವಥ್ ಒಂದೇ ನಿರ್ಧಾರ ತಗೊಂಡ್ರು, ನೀರಿಗೆ ಧುಮುಕಿದ್ದಾಗಿದೆ, ಇನ್ನು ವಾಪಸ್ ಬರೋಕ್ಕಂತೂ ಅವಕಾಶ ಇಲ್ಲ, ಮತ್ತೆ ನನ್ನ ಕೆಲ್ಸಕ್ಕೆ ಸೇರಿ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅಶ್ವಥ್ ಒಂದು ದೃಢ ನಿರ್ಧಾರ ತಗೊಂಡ್ರು, ಪರವಾಗಿಲ್ಲ ನಾನು ತಂದೆ ರೋಲ್ ಮಾಡ್ತೀನಿ ಅಂತೇಳಿ. ಆಮೇಲೆ ನಿಮ್ಗೆ 70ರ ದಶಕದಲ್ಲಿ ಅವ್ರಿಗೆ ಸಾಲು ತಂದೆ ರೋಲ್ಗಳೇ. ಅಂದ್ರೆ ಅಲ್ಲಿಂದಾನೇ ಸ್ಟಾರ್ಟ್ ಆಗೋಯ್ತು ಜರ್ನಿ ಪೋಷಕ ಪಾತ್ರಗಳು ಅಲ್ಲಿಂದಲೇ ಶುರುವಾಯಿತು. ನಿಮ್ಗೆ 65ರಿಂದ ಪೋಷಕ ಪಾತ್ರಗಳು ಶುರುವಾದರೆ 70ರಲ್ಲಂತೂ ನ್ಯಾಯವೇ ದೇವರು ಬಂದ ಮೇಲೆ ನ್ಯಾಯವೇ ದೇವರು ರಾಜ್ಕುಮಾರ್ ತಂದೆ ಪಾತ್ರ, ನ್ಯಾಯಾಧೀಶನ ಪಾತ್ರವನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಅದರ ಕ್ಲೈಮ್ಯಾಕ್ಸ್ ಅದನ್ನು ಸಿದ್ಧಲಿಂಗಯ್ಯನವರು ಯಾವಾಗಲೂ ಹೇಳೋರು, ಅಶ್ವಥ್ ಬಿಟ್ರೆ ಇನ್ಯಾರು ಅದನ್ನ ಮಾಡಕ್ ಸಾಧ್ಯ ಇಲ್ಲ. ಎಷ್ಟು ಸಿನಿಮಾಗಳ ನಾಯಕ ನಟನಾಗಿ ಮಾಡಿದ್ದವರು? ಒಂದು ಬೆರಳಿಕೆ ಅನ್ಸುತ್ತೆ. ಒಂದು 10-15 ಸಿನಿಮಾಗಳಿರ್ಬೋದು ಅಷ್ಟೇ. ಮತ್ತಿನ್ನೆಲ್ಲ ಪೋಷಕ ಪಾತ್ರಗಳಿಗೆ. ಆಮೇಲೆ ನಿಮಗೆ ಪುಟ್ಟಣ್ಣ ಕಣಗಲ್ಲು ನಾಗರಹಾವು ಸಿನಿಮಾ ತಗೊಂಡಾಗ ಅದರಲ್ಲಿ ಚಾಮಯ್ಯ ಮೇಸ್ತ್ರು ಬಹಳ ಇಂಪಾರ್ಟೆಂಟ್. ಒರಿಜಿನಲ್ ಕಾದಂಬರಿಯಲ್ಲಿ ಕೂಡ. ಸೊ ಕಾದಂಬರಿಗೂ ಸಿನಿಮಾಗೂ ತುಂಬ ವ್ಯತ್ಯಾಸ ಇದೆ. ಕಾದಂಬರಿಯ ಕಲ್ಪನೆನೇ ಬೇರೆ, ಅದು 30ನೇ ಇಸ್ವಿಯಲ್ಲಿ ನಡೆಯೋ ಕತೆ ಕಾದಂಬರಿ. ಸೊ ಆವಾಗ ಜಲೀಲ್ಗೂ ರಾಮಾಚಾರಿಗೂ ಜಗಳ ಆಗೋದೇ ಪ್ರತಿ ದೀಪಕ್ಕೆ ಎಣ್ಣೆ ಹಾಕ್ತಾ ಇರ್ತಾನೆ ರಾಮಾಚಾರಿ, ಅದರಲ್ಲಿ ಜಗಳ ಶುರುವಾಗುತ್ತೆ. ಸೊ ಅಲ್ಲಿ ಚಾಮಯ್ಯ ಮೇಸ್ತ್ರು ಈ ಥರದ ಪುಂಡ ಹುಡುಗರನ್ನೆಲ್ಲ ಹಿಡ್ಕೊಂಡು ಬಂದು ಸ್ಕೂಲಿಗೆ ಸೇರಿಸಿ ಪಾಠ ಮಾಡ್ತಾರೆ. ರೋಲ್ ಮಾಡೆಲ್ ಅದು. ಪುಟ್ಟಣ್ಣ ಅಶ್ವಥ್ ಹತ್ರ ಬಂದು ಹೇಳಿದ್ರು, ಸರ್ ಒಂದು ಬಹಳ ಅದ್ಭುತವಾದ ರೋಲಿಗೆ ನಾನು ನಿಮ್ಮನ್ನು ಹೇಳ್ತಾ ಇದ್ದೀನಿ, ನೀವು ಗೆದ್ದರೆ ನೀವೊಬ್ಬರೇ ಗೆಲ್ಲಲ್ಲ, ಇಡೀ ಮೇಷ್ಟ್ರ ಕುಲ ಗೆಲ್ಲತ್ತೆ, ಅಂದರೆ ಇಡೀ ಮೇಷ್ಟ್ರ ಪಾತ್ರಕ್ಕೊಂದು ಘನತೆ ಗೌರವ ಬರುತ್ತೆ ಅಂಥೇಳಿ. ಪುಟ್ಟಣ್ಣ ಮನಸ್ಸಲ್ಲಿದ್ದು ಸ್ಕೂಲ್ ಮಾಸ್ಟ್ರು ಪಂತ್ಲು ಆ ಪಾತ್ರವನ್ನು ಮಾಡಿದ್ರು. ಸೊ ಅದೊಂದು ಮಾಡೆಲ್. ನಿಮಗೆ ಯಾರೇ ಸ್ಕೂಲ್ ಮಾಸ್ಟ್ರು ಅಂದರೂ BR ಪಂತ್ಲು ಸ್ಕೂಲ್ ಮಾಸ್ಟ್ರನ್ನು ಮಾಡಿದೆ. ಆ ಥರದಲ್ಲಿ ನನಗೆ ಚಾಮಯ್ಯ ಮೇಸ್ತ್ರು ಆಗ್ಬೇಕು. ಈ ಸಿನಿಮಾ ಆಗಿದೆ ಹೇಗೆ ಸರ್? ಯಾಕಂದ್ರೆ ಕನ್ನಡ ಚಿತ್ರದಲ್ಲಿ ಚಾಮಯ್ಯ ಮೇಷ್ಟ್ರು ಅಗತ್ಯರೋ ಕ್ಯಾರೆಕ್ಟರ್ CS ಅಶ್ವಥ್ ಅಂತ ತಕ್ಷಣ ನಮ್ಗೆ ಫಸ್ಟ್ ಬರೋದೇ ಆ ಕ್ಯಾರೆಕ್ಟರ್ ಚಾಮಯ್ಯ ಮೇಷ್ಟ್ರು. ಅದು ನಿಮಗೆ ವೀರಸ್ವಾಮಿಯವರ ಪ್ರೊಡಕ್ಷನ್ ಸಿನಿಮಾ. ಅದು ತರಾಸು ಅದಕ್ಕಿಂತ ಮುಂಚೆ ಅವರ ಸಿನಿಮಾಗಳಿಗೆ ಅವರೇ ಸಂಭಾಷಣೆಯನ್ನು ಬರೆದಿದ್ರು ಹಿಂದೆ. ಮಾರ್ಗದರ್ಶಿ, ಪುನರ್ಮಿಲನ, ಈ ಥರದ ಸಿನಿಮಾಗಳು. ನಾಗರಹಾವು ಕೂಡ ಅವರೇ ಬರೆದಿದ್ರು. ಬಟ್ ಪುಟ್ಟಣ್ಣನ ಕಲ್ಪನೆಯ ನಾಗರಹಾವು ಬೇರೆ ಇತ್ತು. ಸೊ ಇಲ್ಲಿ ರಾಮಾಚಾರಿ ಒಬ್ಬ ಕಲಾವಿದ ಅಲ್ಲ, ಆ್ಯಂಗ್ರಿ ಯಂಗ್ ಮ್ಯಾನಾಗಿ ತೋರಿಸ್ಬೇಕಾಗಿತ್ತು. ಆ್ಯಂಗ್ರಿ ಯಂಗ್ ಮ್ಯಾನಿಗೆ ಒಬ್ಬ ಚುಕ್ಕಾಣಿ ಇರ್ತಾನೆ, ಅದು ಯಾರಿಗೆ ಹೆದರ್ದಿದ್ರು ಮೇಷ್ಟ್ರಿಗೆ ಹೆದರ್ತಾನೆ ಅನ್ನೋದನ್ನ ಹಿಡ್ಕೊಂಡು ಈ ಕ್ಯಾರೆಕ್ಟರನ್ನು ಕಟ್ಟಬೇಕಾಗಿತ್ತು. ಸೊ ಇದನ್ನ ಅಂದರೆ ಇಡೀ ಸಿನಿಮಾದ ಥ್ರೆಡ್ ಚಾಮಯ್ಯ ಮೇಸ್ತ್ರಿ. ಸೊ 3 ಕ್ಯಾರೆಕ್ಟರ್ ಇದೆಯಲ್ಲ, ಅಲ್ಲಿ ಮಾರ್ಗರೇಟ್, ಅಲಮೇಲು, ರಾಮಾಚಾರಿ, 3 ಕೂಡಿಸಿರೋದು ಚಾಮಯ್ಯ ಮೇಷ್ಟ್ರು ಹಾಕಿದ ಗೆರೆ ದಾಟ್ತಾನೆ ಇರಲಿಲ್ಲ ಅಂತ ಹೇಳಿ ಇದನ್ನು ಬಹಳ ಅದ್ಭುತವಾಗಿ ಮಾಡಿದ್ರು. ಐಕಾನಿಕ್ಕು. ಅಲ್ಲಿಂದ ಮುಂದಕ್ಕೆ ಅವ್ರನ್ನ ಬಹಳ ಅದ್ಭುತವಾಗಿ ಜನ ಅರಸೋದಕ್ಕೆ ಶುರು ಮಾಡಿದ್ದೆ ಆ ಥರದ ರೋಲ್ಗಳಿಗೆ ಬಂದ ಮೇಲೆ. ಅದು ಹೆಚ್ಚು ಕಮ್ಮಿ ಅದೇ ಟೈಮಲ್ಲೇ ಕಸ್ತೂರಿ ನಿವಾಸ ಬಂದಿದ್ದು. ಕಸ್ತೂರಿ ನಿವಾಸದಲ್ಲಿ ರಾಜವರ್ಮನ ನೆಚ್ಚಿನ ಆಳಿನ ಪಾತ್ರವನ್ನ ಮಾಡಿದ್ರು. ಅಲ್ಲಿಂದ ಮತ್ತೆ ರಾಜ್ಕುಮಾರ್ ಮತ್ತು ಅಶ್ವಥ್ ಅವರ ಆಮೇಲೆ ಎಷ್ಟೋ ಸಿನಿಮಾಗಳಿಗೆ ರಾಜ್ಕುಮಾರ್ ಹೇಳಿ ಕಳಿಸ್ರು ಅಶ್ವಥ್ ಒಂದಿದೆ ಅಂತ. ಒಂದು ಘಟನೆ ನಾನು ನಿಮ್ಗೆ ಹೇಳಬೇಕು. ಅಶ್ವಥ್ ಅವರಿಗೆ ಮೊಟ್ಟ ಮೊದಲ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ
ಬಂದಿದ್ದು. ಆವತ್ತು ಆ ವೇದಿಕೆಯಲ್ಲಿ ರಾಜ್ಕುಮಾರ್ ಕೂಡ ಇದ್ದರು. ಅಶ್ವಥ್ ಪ್ರಶಸ್ತಿ ತಗೊಂಡಾಗ ರಾಜ್ಕುಮಾರ್ ಮೈಕ್ ತಗೊಂಡು ಹೇಳಿದ್ರು, ನೋಡಿದ್ಯ ಎಂಥ ವಿಪರ್ಯಾಸ ಅಂತ. ಅಶ್ವಥ್ ಅಂದರೆ ವಿಶ್ವಕೋಶ, ಅವರು ಅಭಿನಯದ ವಿಶ್ವಕೋಶ. ನಾವು ಅವ್ರನ್ನ ನೋಡಿ ಕಲ್ತಿದ್ವಿ. ಅವ್ರ ಹೆಸರಿನ ಪ್ರಶಸ್ತಿ ನನಗೆ ಬರಬೇಕಾಗಿತ್ತು, ನನ್ನ ಹೆಸರಿನ ಪ್ರಶಸ್ತಿ ಅವ್ರಿಗೆ ಬರ್ತಾ ಇದೆ. ಇದು ನನ್ನ ಪುಣ್ಯ ಇದು ರಾಜ್ಕುಮಾರ್.